ಮುಂದಿನ 2.5 ವರ್ಷದಲ್ಲಿ ಸಿದ್ದರಾಮಯ್ಯನವರ ಆಡಳಿತದಿಂದ ಏನ್ ಎಕ್ಸ್ಪೆಕ್ಟ್ ಮಾಡಬಹುದು ಸರ್ ರಾಜ್ಯದ ಜನತೆ? ನೋಡ್ರಿ, ಬಡವರು ನೆಮ್ಮದಿ ಜೀವನ ಮಾಡಬೇಕು, ಬಡವ್ರ ಮಕ್ಕಳು ದೊಡ್ಡ ವಿದ್ಯಾವಂತರಾಗಬೇಕು, ಅವರು ದೊಡ್ಡ ದೊಡ್ಡ ಸ್ಥಾನಗಳನ್ನ ಬರಬೇಕು, ಮತ್ತೆ ಅವರು ಕೂಡ ಸಮಾಜದಲ್ಲಿ ಸ್ವಾಭಿಮಾನದ ಬದುಕನ್ನು ನಡೆಸ್ತಕ್ಕಂಥದ್ದು ದಟ್ಟ ದರಿದ್ರ ಸಮುದಾಯಕ್ಕೂ ಕೂಡ ದೊರಕಬೇಕು. ಆಗ ಮಾತ್ರ ಸಮಾಜದಲ್ಲಿ ನ್ಯಾಯ ಇದೆ, ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ಬೆಲೆ ಇದೆ ಅಂತಕ್ಕಂಥ ಭಾವನೆ ಬರ್ತದೆ. ಅದನ್ನ ಮಾಡ್ತಕ್ಕಂಥ ಪ್ರಯತ್ನ ಸಿದ್ದರಾಮಯ್ಯ ಅವರು ಮಾಡ್ತಾರೆ. ನನಗೇನು ಅದ್ರದ್ದು ಆಸೆ ಏನಿಲ್ಲಲ್ಲ. ನೋಡ್ರಿ, ನಾನು ಯಾರನ್ನು ಕೇಳಕ್ ಹೋಗಲ್ಲ. ಏನ ಸಿದ್ದರಾಮಯ್ಯವ್ರು ಮಾಡಿದ್ರೆ ಮಾಡ್ಲಿ, ಮಾಡದೇ ಬ್ಯಾಡ್ಲೇ ಬೇಡ. ಬಂದ್ರು ಸಂತೋಷ, ಬರ್ದೇ ಇರೋ ಸಂತೋಷ. ಬಳ್ಳಾರಿದು ನೋಡಿ, ಮೊದಲು ವಾಲ್ಮೀಕಿ ಪ್ರತಿಮೆಯನ್ನ ಅನಾವರಣೆ ಮಾಡ್ತಕ್ಕಂಥ ಕಾರ್ಯಕ್ರಮಕ್ಕೆ ನಾನು ಭಾಗಿಯಾಗಬೇಕಾಗಿತ್ತು 3ನೇ ತಾರೀಕು ಸಂಜೆಗೆ. ಆ ದಿವಸ ಆ ತಾಲೂಕಲ್ಲಿ ಮತ್ತೆ ಬಳ್ಳಾರಿ ಪಟ್ಟಣದಲ್ಲಿ, ನಗರದಲ್ಲಿ ಒಂದು ರೀತಿಯ ಹಬ್ಬದ ವಾತಾವರಣದಲ್ಲಿ ಅದನ್ನು ನಾವು ಅನಾವರಣ ಮಾಡಬೇಕು ಅಂತಕ್ಕಂಥದ್ದು ಅಲ್ಲಿ ಸ್ಥಳೀಯ ಶಾಸಕರು ಮತ್ತೆ ಆ ಜಿಲ್ಲೆಯಲ್ಲಿ ಇರ್ತಕ್ಕಂಥ ST ಸಮುದಾಯ, ವಾಲ್ಮೀಕಿ ಸಮುದಾಯದ ಜನರ ಆಶಯ ಆಗಿತ್ತು. ಆ ಕಾರ್ಯಕ್ರಮವನ್ನ ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಯಾವುದೋ ಒಂದು ಕ್ಷುಲ್ಲಕವಾದಂತಹದ್ದು ಒಂದು ಫ್ಲೆಕ್ಸ್ ಕಟ್ಟಿದ್ರು ನಡೆಯೋದು, ಕಟ್ಟದೇ ಇದ್ರು ನಡೆಯೋದು. ಕಟ್ಟಿದ ಮೇಲೆ ಅದನ್ನ ತೆಗೆದುಹಾಕುವಂಥದ್ದು, ಕಟ್ಟತಕ್ಕಂಥದ್ದನ್ನೇ ಕೂಡ ಜಗಳ ಮಾಡ್ಕೊಂಡು ಕಟ್ಟುವಂತ ಅಗತ್ಯತೆ ಏನಿರ್ಲಿಲ್ಲ. ಗೊತ್ತಾಯ್ತಾ? ಆಯ್ತಪ್ಪ, ಕಟ್ಬಿಟ್ಟಿದ್ದಾರೆ ಬಿಡಪ್ಪ ಹೋಗ್ಲಿ ಅಂತಕ್ಕಂಥ ಭಾವನೆ ಆದ್ರೂ ಇವ್ರಿಗಾದ್ರೂ ಇರ್ಬೇಕಾಗಿತ್ತು. ಅದನ್ನೆಲ್ಲ ಅರ್ಧ ಹಾಕೋದು, ಕಿತ್ತಾಕ್ಸೋದು. ಈಗ ಕಟ್ಟಿದ್ದು ಸರಿನಾ, ಇಂಥವನು ಕುರ್ಚಿ ಹಾಕೊಂಡು ಇಂಥ ಮನುಷ್ಯ ಕೂತ್ಕೊಂಡು ಮಾಡ್ದ ಸರಿನಾ ಅಂತ ನೀವು ಕೇಳ್ಬೋದು. ಆದ್ರೆ ಅದು ಸರಿ ಇಲ್ಲ, ಕಟ್ಟಿದ ಮೇಲೆ ಕಿತ್ತಾಕಿದ್ದು ಸರಿ ಇಲ್ಲ. ಈ ಗೊಂದಲದಲ್ಲಿ ಅಲ್ಲಿ ಏನು ಆ ಒಂದು ಅನಾವರಣ ಕಾರ್ಯಕ್ರಮ ಮುಂದೂಡಿದ್ದಾರೆ, ಅದು ವಾಲ್ಮೀಕಿ ಸಮುದಾಯಕ್ಕೆ, ಬರೀ ವಾಲ್ಮೀಕಿ ಮಹರ್ಷಿಗೆ ಮಾತ್ರ ಅವಮಾನ ಮಾಡಿದಂತದ್ದಲ್ಲ, ವಾಲ್ಮೀಕಿ ಸಮುದಾಯಕ್ಕೆ ಮಾಡಿರ್ತಕ್ಕಂಥ ಅವಮಾನ. ನಾನ್ ತಪ್ಪು ಅಂತ ಹೇಳ್ತಾ ಇಲ್ಲಮ್ಮ. ಈಗ ಎಲ್ಲಾ ಕಡೆ ಕಟ್ಕೊಂಡ್ ಬಂದಿದ್ದಾರೆ, ಎಲ್ಲ ಕಡೆ ಕಟ್ಟಿದ ರೀತಿಯಲ್ಲಿ ಅಲ್ಲೂ ಕೂಡ ಕಟ್ಟಿರಬಹುದು. ಆದ್ರೆ ಅವರ ಏನು ಅಂದ್ರೆ ನಾನು ಹೇಳೋದು, ಕಟ್ಟಿದ್ದು ಸರಿ ಅಂತಾನೂ ಹೇಳಲ್ಲ, ತಪ್ಪು ಅಂತಾನೂ ಹೇಳಲ್ಲ. ಒಂದ್ ಪಕ್ಷ ತಪ್ಪೆ ಅಂತ ನಾವು ಭಾವನೆ ಮಾಡ್ಕೊಳ್ಳೋದೇ ಆದ್ರೆ ದೊಡ್ಡತನ ಬೆರಿಬೇಕು ಯಾವಾಗ್ಲೂ ಕೂಡ. ಅದು ಮಹರ್ಷಿ ವಾಲ್ಮೀಕಿದದು, ಬೇರೆ ಯಾವುದೇ ಒಂದು ಪುಸ್ತಳಿಯನ್ನ ಅನಾವರಣ ಮಾಡ್ತಕ್ಕಂಥಲ್ಲ. ಇಡೀ ನಗರವೇ ಹಬ್ಬದ ವಾತಾವರಣದಲ್ಲಿ ಇರತಕ್ಕಂಥ ಸಂದರ್ಭದಲ್ಲಿ ಒಬ್ರು ಯಾರೋ ಅದಕ್ಕೆ ಅಪಚಾರ ಮಾಡುವಂಥದ್ದು ಮಾಡೋದು ರಾಜಕಾರಣದಲ್ಲಿ ಒಳ್ಳೇದಲ್ಲ.